ಬಿಜೆಪಿಯಿಂದ ಸುರಭಿ ಹೂದಿಗೆರೆ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುರಭಿ ಅವರೇ. ಉತ್ತರ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಜಯ್ ರಾಯ್ನಿಂದ ಹಿಡಿದು ಇಲ್ಲಿ ಕೊತ್ತೂರು ಮಂಜುನಾಥ್ ತನಕ ಮಾತನಾಡಿರುವುದು ಕೇಳಿರುವುದು ಅವಿವೇಕದ ಪ್ರಶ್ನೆಗಳನ್ನು, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಹಂಗಂತ ಕದನ ವಿರಾಮಕ್ಕೆ ಕಾರಣ ಟ್ರಂಪ, ಅಮೆರಿಕದ ಒತ್ತಡಕ್ಕೆ ಭಾರತ ಮಣಿತ, ಕದನ ವಿರಾಮದ ಅವಶ್ಯಕತೆ ಇತ್ತಾ ಇಲ್ವಾ, ಈ ರೀತಿಯ ಪ್ರಶ್ನೆಗಳು ಬರಬಾರ್ದು ಅಂತ ನಿರೀಕ್ಷೆ ಮಾಡಬೇಡಿ. ಬರ್ತವೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ನಾನು ಒಂದು ಕೋಟ್ನಿಂದ ಶುರು ಮಾಡ್ತೀನಿ. ಬಹಳ ವರ್ಷಗಳ ಹಿಂದೆ ಒಬ್ಬರು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಇನ್ ಡಿಪ್ಲೊಮಸಿ, ಇನ್ ಜಿಯೋ ಪಾಲಿಟಿಕ್ಸ್ ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್, ಪರ್ಮನೆಂಟ್ ಎನಿಮೀಸ್, ದೇರ್ ಆರ್ ಓನ್ಲಿ ಪರ್ಮನೆಂಟ್ ಇಂಟ್ರೆಸ್ಟ್ ಅಂತ. ಇದು ಜಿಯೋ ಪಾಲಿಟಿಕ್ಸ್ ಆಟದ ಒಂದು ರೂಲ್ಸು. ಏನು ಆ ರೂಲ್ಸು ಅದನ್ನು ಇನ್ನೂ ವಿತರಣೆ ಮಾಡೋದಕ್ಕೆ ಫಸ್ಟು ನಾನು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದಂಥ ಪಾಯಿಂಟಿಗೆ ಒಂದು ಪಾಯಿಂಟ್ ಆಫ್ ಆರ್ಡರ್ ಹೇಳಬೇಕು. ಯಾವತ್ತೂ ಇಂಟರ್ನ್ಯಾಷನಲೈಸ್ ಮಾಡಿಲ್ಲ, ಯಾವತ್ತೂ ನಾವು ಬೇರೆ ದೇಶಕ್ಕೆ ಕೇಳೇ ಇಲ್ಲ ನಮ್ಮ ಪಾಕಿಸ್ತಾನದ ವಿರುದ್ಧ ಏನಾದರೂ ಸೀಸ್ ಫೈರ್ ಆಗಬೇಕೋ ಇಲ್ವೋ ಅಂತ. ಅವರಿಗೆ ಆ ರೆಸಲ್ಯೂಷನ್ 47 ಏಪ್ರಿಲ್ 21, 1948 ಬಗ್ಗೆ ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ. ನೆಹರು ಅವರು ಯುನೈಟೆಡ್ ನೇಷನ್ಸ್ಗೆ ಸ್ವತಃ ಹೋಗಿ ಕೇಳಿರುವಂಥದ್ದು UN-ಗೆ ಕಾಶ್ಮೀರದಲ್ಲಿ ಪ್ಲೆಬಿಸೈಟ್ ಮಾಡಿ ಅಂತ. ಇದು ನಮ್ಮ ಜವಾಹರ್ಲಾಲ್ ನೆಹರು ಯಾವ ಈ ಕಂಟ್ರಿಯ ಪಾರ್ಟಿಷನ್ಗೆ ಕಾರಣವಾಗಿದ್ದೋ ಅಂಥವ್ರು. ಕಾಂಗ್ರೆಸ್ ಕಲ್ಚರ್ ಇರೋದು ಅದು. ಬೇರೆಯವ್ರು ಬೇಕಾಗಿದೆ ಮೀಡಿಯೇಟ್ ಮಾಡೋದಕ್ಕೆ, ವೈಟ್ ಮ್ಯಾನಿಗೆ ಹೋಗಿ ಕೇಳಬೇಕಾಗಿದೆ ಅಂತ. BJPಗೆ ಯಾವತ್ತೂ ಆ ಥರ ಇಲ್ಲ. ಆಗಲಿ ಶಶಿ ತರೂರ್ ಅವರ ಕಾಮೆಂಟನ್ನು ಹೇಳ್ತೀನಿ. ಶಶಿ ತರೂರ್ ಬಗ್ಗೆ ಕಾಂಗ್ರೆಸ್ ಪಾರ್ಟಿಯವರು ಏನು ಹೇಳ್ತಾ ಇದ್ದಾರೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಬಹಳಷ್ಟು ಜನ ನಿಮ್ಮ ವ್ಯೂವರ್ಸ್ ನೋಡಿರ್ತಾರೆ ಚಾನಲಲ್ಲಿ. ಶಶಿ ತರೂರ್ ಹೋಗಿ ಬಹಳಷ್ಟು ಮಾತಾಡಿದ್ದಾರೆ ಈ ವಿಷಯದ ಬಗ್ಗೆ. ಅವ್ರು ಹೇಳ್ತಾರೆ, ಯಾವತ್ತಿಂದ ಈ ಆಪರೇಷನ್ ಸಿಂಧೂರ್ ಶುರುವಾಯಿತು, ಜೈಶಂಕರ್ ಅವರು ಎಲ್ಲ ಒಂದು ಬೇರೆ ಬೇರೆ ದೇಶಗಳ ಜೊತೆ UAE ಇರ್ಬೋದು, ಬೇರೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಇರ್ಬೋದು, ಇವ್ರು ಎಲ್ಲರ ಜೊತೆನೂ ಮಾತಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ ಅದ್ರ ಬಗ್ಗೆ. ಇದು ನಡೀತಾ ಬಂದಿದೆ ಪ್ರಾಸೆಸ್ಸು. ಮೂರನೇ ಆದಂತಹ ಪಾಯಿಂಟು, ಮೋಸ್ಟ್ ಮುಖ್ಯವಾದಂತಹ ಪಾಯಿಂಟು, ಕರ್ನಾಟಕ ಜನತೆಗೆ ಇದು ಒಂದು ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಳ್ಳುವಂತಹ ಪಾಯಿಂಟು. ಯಾವ ನಮ್ಮ DGMO ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವತ್ತು ಅನೌನ್ಸ್ ಮಾಡಿದ್ರು, ಏನಂತ ಅನೌನ್ಸ್ ಮಾಡಿದ್ರು ಅವರು, ನನಗೆ ಪಾಕಿಸ್ತಾನ್ DGMO ಇಂದ 1517ಗೆ ನನಗೆ 1543ಗೆ ನನಗೆ ಕಾಲ್ ಬಂತು, ಆ ಕಾಲಿನ ನಾನು ಆನ್ಸರ್ ಮಾಡಿದೆ, ಅದಾದ ನಂತರ ತಡನ ವಿರಾಮನ ನಾವು ಅನೌನ್ಸ್ ಮಾಡಿದ್ದು. ಇದನ್ನ ಒಪ್ತಿರೋ ಅಥವಾ ಬೇರೆ ಯಾವುದೋ ದೇಶದ ಬಗ್ಗೆ ಅವರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತಹ, ಎವ್ರಿ ಕಂಟ್ರಿ ಹ್ಯಾಸ್ ನ್ಯಾಷನಲ್ ಇಂಟ್ರೆಸ್ಟ್. ನಾವು ನಮ್ಮ ಸೇನೆಯನ್ನು ನಂಬ್ತೀವೋ, ನಮ್ಮ DGMO ನಂಬ್ತಿರೋ, ಪಾಕಿಸ್ತಾನದ ನಂಬ್ತಿರೋ, ಬೇರೆ ದೇಶದ ನಂಬ್ತಿರೋ? ನರೇಂದ್ರ ಮೋದಿಯವರ ಸಮಸ್ಯಾತ್ಮಕ ಮೌನ 3 ಸಂದರ್ಭಗಳಲ್ಲಿ 2023ರಲ್ಲಿ ಪಾರ್ಲಿಮೆಂಟ್ನಲ್ಲಿ ನಡೆದ ದಾಳಿ ಬಗ್ಗೆ ಮೌನವಾಗಿದ್ದಾರೆ. ಮಣಿಪುರದಲ್ಲಿ ಸುಮಾರು ಆಲ್ಮೋಸ್ಟ್ 2.5 ವರ್ಷಗಳು ನಡೀತಾ ಇರೋ ಹಿಂಸಾಚಾರದ ಬಗ್ಗೆ ಮೌನವಾಗಿದ್ದಾರೆ. ಅದೇ ರೀತಿ ಟ್ರಂಪ್ ಪದೇ ಉಪದ್ವ್ಯಾಪದ ಹೇಳಿಕೆ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮೌನವಾಗಿದ್ದಾರೆ. ಹೀಗಾಗಿ ಅದು ಸಮಸ್ಯಾತ್ಮಕ ಮೌನ ಅಂತ ಅನ್ಸ್ಬಿಡುತ್ತೆ. ಇಟ್ಸ್ ಅ ವೆರಿ ಎನಿಗ್ಮ್ಯಾಟಿಕ್ ಸೈಲೆನ್ಸ್. ಇಲ್ಲ, ಡೋಕ್ಲಾಮ್ ಅದಕ್ಕೆಲ್ಲ ಉತ್ತರ ಕೊಟ್ಟರು, ಆದರೆ ಇದಕ್ಕೆ ಮಾತ್ರ ಈ ವಿಚಾರದಲ್ಲಿ ಇಟ್ಸ್ ಅ ಪ್ರಾಬ್ಲಮ್, ಎನಿಗ್ಮ್ಯಾಟಿಕ್ ಕೈಂಡ್ ಆಫ್ ಸೈಲೆನ್ಸ್. ಎಲ್ಲಾ ಸರ್ಕಾರದಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಇರುತ್ತೆ. ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜೈಶಂಕರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ದೇರ್ ಆರ್ ನೋ ಟಾಕ್ಸ್ ಇನ್ವಾಲ್ವ್, ಯಾವುದೇ ಥರ್ಡ್ ಕಂಟ್ರಿ ಇಲ್ಲ, ಕರೆಕ್ಟಾಗಿ ಕ್ಲಾರಿಫೈ ಮಾಡಿದ್ದಾರೆ. ಅದು ಬಿಟ್ಟು ನೀವು ಅದನ್ನೂ ಕೇಳೋದಿಲ್ಲ ಅಂದ್ರೆ, ಪ್ರಧಾನಮಂತ್ರಿ ಅವರು ತಮ್ಮ ಭಾಷಣದಲ್ಲಿ ಯಾವ ಎಕ್ಸ್ಪೋಸ್ಟಿನಲ್ಲಿ ಏನನ್ನ ಹೇಳಿದಾರೋ ಅದನ್ನ ರಿಬಟ್ ಮಾಡಿದ್ದಾರೆ. ಪ್ರಧಾನಮಂತ್ರಿ ಅವರನ್ನ ಯಾಕೆ ಯಾರು ಪ್ರಧಾನಮಂತ್ರಿ ನಿಮ್ಮ ಪ್ರಧಾನಮಂತ್ರಿ ಅವ್ರನ್ನ ಅಲ್ಲ, ಟ್ರಂಪ್ ಸುರಭಿ ಇವತ್ತಲ್ಲ ಅಂತ ಹೇಳಿ ಅಮೆರಿಕ ಅವ್ರು ಮಾಡಿಲ್ಲ ಅನ್ನೋ ಮಾತನ್ನ ಹೇಳಿ. ಕಾಂಗ್ರೆಸ್ ಪಕ್ಷದಿಂದ ಈ ಪಾಠಗಳು ದಯವಿಟ್ಟು ಬೇಕಾಗಿಲ್ಲ. ನೀವು ಮೊದಲನೇದಾಗಿ ಇವತ್ತು ಯಾವ ಮಂಜುನಾಥ್ ಅವರು ಜನಪ್ರಶ್ನೆ ಟ್ರಂಪ್ ಟ್ವೀಟ್ಗಳು, ಪತ್ರಿಕಾಗೋಷ್ಠಿಗಳು, ಭಾಷಣಗಳು ಇವತ್ತು ಅವ್ರದ್ದು ಯಾವ ರೀತಿ ಇದೆ? ಸುಧೀಂದ್ರ ಅವರೇ ನಿಮ್ಮ ಪ್ರಶ್ನೆನೇ ನಾವು ಕೇಳ್ತಾ ಇರೋದು ಅವ್ರಿಗೆ, ನಿಮ್ಮ ಪ್ರಶ್ನೆಯನ್ನ ನಾವು ಕೇಳ್ತಾ ಇರೋದು. ಬಿಡಿ, ಭಾರತದವರೇ ಕರ್ಕೊಂಡು ಬಂದು ಟೆರರಿಸ್ಟ್ ನ ಒಳಗಡೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮನ್ನ ಜನವರಿ 20 ಅಧಿಕಾರ ವಹಿಸಿಕೊಂಡಾಗಿಂದ ಭಾರತದ ಕುರಿತಂತೆ ವರ್ತಿಸಿರೋದು ಬಹಳ ವಿಚಿತ್ರವಾಗಿದೆ. ಮೊದಲನೇದಾಗಿ ನೋಡಿ, ಒಂದ್ ನಿಮಿಷ ಕೇಳಿ. ಐ ಲವ್ ಇಂಡಿಯಾ,
ಮೋದಿ ಇಸ್ ಮೈ ಫ್ರೆಂಡ್ ಅಂತ ಹೇಳ್ತಾರೆ. ಯಾವತ್ತೂ ಏನ್ ಮಾಡಿದ್ರು ನೋಡಿ ನೋಡಿ, ಮಾಡಿರಂತಹ ಒಂದ್ ನಿಮಿಷ nuclear ಕೇಳಿ, power ವಿರುದ್ಧ ಅದಿರ್ಲಿ. ಹೋಗಿ air ಒಂದ್ base ನಿಮಿಷ ನ ಇರ್ಲಿ. destroy ಮಾಡಿದ್ರಿ. ಅದಾಯ್ತು. ಮೋದಿ ಸರ್ಕಾರ ಅಲ್ಲ, ಕಂಡರು. ಒಂದ್ ನಿಮಿಷ. ಡಿಪ್ಲೊಮಸಿನ ಹೆಂಗೆ ಮಾಡ್ಕೊಡ್ಬೇಕು ಎಲ್ಲ ಅಂತ ಪುಸ್ತಕ ಡಿಪ್ಲೊಮಸಿ ಅಲ್ಲಮ್ಮ, ಬರ್ಕೊಂಡಿರೋದು ಈ ಮೋದಿ ಸರ್ಕಾರ. ಸುರಭಿ ಅದಲ್ಲ ಮೋದಿ ಸರ್ಕಾರ. ದಯವಿಟ್ಟು ನಾನು ಹೇಳೋದು, ರವೀಂದ್ರ ರೇಷ್ಮಾರ್ ನೀವು ಹೇಳಿ ಆಗಿದ್ರೆ ಸರ್, ಒಂದ್ ನಿಮಿಷ ಸುರ್ಭಿ ಅವರು, ರವೀಂದ್ರ ರೇಷ್ಮಾರ್ ನೀವು ಹೇಳಿ ಆಗಿದ್ರೆ, ಟ್ರಂಪ್ ಇಸ್ ಟ್ರಂಪ್. ಒಂದ್ ನಿಮಿಷ, ಅಂಥ ಇನ್ಕನ್ಸಿಸ್ಟೆಂಟ್ ಲೀಡರ್ನ ಇತ್ತೀಚಿನ ದಿನಗಳಲ್ಲಿ ನಾವು ಯಾರು ನೋಡಿಲ್ಲ. ಹೌದಾ? ಹೌದು. ಈಗ ಏನೋ ಆಪಲ್ ಕಂಪನಿ ಓನರ್ ಹೇಳಿದ್ರಂತೆ, ಇಂಡಿಯಾದಲ್ಲಿ ಯಾಕೆ ಪ್ರೊಡಕ್ಷನ್ ಮಾಡ್ತೀರಿ, ಅಮೆರಿಕಕ್ಕೆ ನಿಮ್ಮ ಪ್ರೊಡಕ್ಷನ್ ಅದಷ್ಟೇ ಅಲ್ಲ, ಶಿಫ್ಟ್ ಮಾಡಬೇಕು. ಅವತ್ತು ಮೋದಿ ಅವರು ಅಲ್ಲಿಗೆ ಭೇಟಿ ಕೊಟ್ಟಾಗ ಫಸ್ಟ್ ವ್ಯಾನ್ಸು ಮತ್ತು ಅವ್ರ ಕುಟುಂಬ ಅವ್ರ ಮಕ್ಕಳ ಜೊತೆಗೆ ಮಾತಾಡಿದ್ರು. ಅದಾದ್ಮೇಲೆ ಎಲಾನ್ ಮಸ್ಕ್ ಆಯಿತು. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಪ್ರೆಸಿಡೆಂಟ್ ಮೀಟ್ ಮಾಡೋದಿದೆ. ತನಗೆ ಮೋದಿ ಅವರು ಬಂದು ಭೇಟಿ ಮಾಡಕ್ಕೆ 45 ನಿಮಿಷದಾಗ ತರಾತುರಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ತಾರೀಫ್ ಅವ್ರು ಘೋಷಣೆ ಮಾಡ್ತಾನೆ. ಅಟ್ಲೀಸ್ಟ್ ಸಭ್ಯತೆ ಶಿಷ್ಟಾಚಾರ ಬೇಡ. ಅದಕ್ಕೆ ಅಂಥ ಟ್ರಂಪ್ಗೆ ಉತ್ತರ ಕೊಡ್ತಾ ಭಾರತ ಕೂತ್ಕೊಳ್ಬೇಕಾ? ನಾನು ಇವ್ರನ್ನ ಕೇಳ್ತಾ ಇದ್ದೆ, ಅಂಥ ಟ್ರಂಪ್ಗೆ ಉತ್ತರ ಕೊಡ್ತಾ ಭಾರತ ಕೂತ್ಕೊಳ್ಬೇಕು. ಈ ಕ್ಷಣದಲ್ಲಿ ಏನು ಮಾತಾಡ್ತಾರೆ, ಮುಂದಿನ ಕ್ಷಣ ಏನು ಮಾತಾಡ್ತಾರೆ ಯಾವನಿಗೂ ಗೊತ್ತಿಲ್ಲ. ಅದಷ್ಟೇ ಅಲ್ಲ, ಅವ್ರು 400 ಜನ ಅಕ್ರಮ ವಲಸಿಗರನ್ನ ಕರ್ಕೊಂಡು ಬಂದ ರೀತಿ ಇದೆ. Yes. ಎಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿತ್ತು. ಕೈ ಕಾಲಿಗೆಲ್ಲ ಬೇಡಿ ಹಾಕ್ಬಿಟ್ಟು 3 ಲೋಡ್ ವಿಮಾನದಲ್ಲಿ, ಅದ್ರ ಬಗ್ಗೆ ಕೂಡ ಮೌನವಾಗಿದೆ ಭಾರತ ಸರ್ಕಾರ. ಏನು ಕಿಮ್ಮಕ್ಕಂದಿಲ್ಲ ಅದ್ರ ಬಗ್ಗೆ. ಹಾಗಂದ್ರೆ ನಿಮ್ಗೆ ಅದನ್ನ ಎದುರಿಸೋ ಶಕ್ತಿ ಇಲ್ಲ ಅಂತ ಆಯ್ತು. ಅಂತ ಟ್ರಂಪ್ ಅಂದ್ರೆ ಏನರ್ಥ ಸರ್? ಅವರು ಇವತ್ತು ಅಮೆರಿಕ ಅಂತ ಒಂದು ಪ್ರಬಲವಾದ ರಾಷ್ಟ್ರದ ಅಧ್ಯಕ್ಷ. ಅಂತ ಟ್ರಂಪ್ ಅವ್ರು ಯಾರು ಇರ್ಲಿ, ಅವ್ರು ಯಾರು ಅವರು ಕನ್ಸಿಸ್ಟೆಂಟ್ ಸುಧೀಂದ್ರ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.